Hi friends, welcome back to my channel Students World of Kriju and subscribe my channel for more videos and like this video, share this video. ಇವತ್ತಿನ ಚರ್ಚಾ ವಿಷಯ BA ಮೂರನೇ ಸೆಮ್ನ ಅಧ್ಯಾಯ 2 ಕನ್ನಡ ಸಖಿ ಗೀತ. ಇದನ್ನು ಬರೆದವರು ವರಕವಿ ದ.ರಾ ಬೇಂದ್ರೆ. ಇವರ ಪೂರ್ಣ ಹೆಸರು ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ. ಜನನ 31 ಜನವರಿ 1896. ಕಾವ್ಯನಾಮ ಅಂಬಿಕಾತನಯ ದತ್ತ. ತಂದೆ ರಾಮಚಂದ್ರ, ತಾಯಿ ಅಂಬಿಕೆ, ಪತ್ನಿ ಲಕ್ಷ್ಮೀಬಾಯಿ. ಕವನ ಸಂಕಲನಗಳು: ಕೃಷ್ಣಕುಮಾರಿ, ಗರಿ, ಮೂರ್ತಿ, ಕಾಮಕಸ್ತೂರಿ, ಸಖಿಗೀತ, ಉಯ್ಯಾಲೆ, ನಾದಲೀಲೆ, ಮೇಘದೂತ, ಹಾಡುಪಾಡು, ಗಂಗಾವತರಣ. ದ.ರಾ ಬೇಂದ್ರೆಯವರು ರಚಿಸಿರ್ತಕ್ಕಂತಹ ನಾಟಕಗಳು: ಸಾಯೋ ಆಟ, ಜಾತ್ರೆ, ಉದ್ಧಾರ, ತಿರುಕರಪಿಡುಗು, ನಗೆಯ ಹೊಗೆ, ಹುಚ್ಚಾಟಗಳು, ಅಂಬಿಕಾತನಯದತ್ತ ನಾಟಕ ಸಂಪುಟ. ಇವರ ವಿಮರ್ಶಾ ಸಂಕಲನಗಳು: ಸಾಹಿತ್ಯ ಸಂಶೋಧನೆ, ವಿಚಾರ ಮಂಜರಿ, ಕಾವ್ಯೋದ್ಯೋಗ, ಸಾಹಿತ್ಯದ ವಿರಾಟ ಸ್ವರೂಪ. 1943ರಲ್ಲಿ ಶಿವಮೊಗ್ಗದಲ್ಲಿ ನಡೆದ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆಯನ್ನು ವಹಿಸಿದರು. ಇವರಿಗೆ ದೊರೆತ ಪ್ರಶಸ್ತಿಗಳು: 1958ರಲ್ಲಿ ಅರಳು ಮರಳು ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಬಹುಮಾನ, ಮರಾಠಿಯಲ್ಲಿಯ ಸಂವಾದ ಕೃತಿಗೆ ಕೇಳ್ಕರ್ ಪುರಸ್ಕಾರ, 1968ರಲ್ಲಿ ಪದ್ಮಶ್ರೀ ಪುರಸ್ಕಾರ, 1973ರ ನಾಕುತಂತಿ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿ. ಸಖಿಗೀತ ಪದ್ಯದ ಸಾರಾಂಶ: ಈ ಒಂದು ವಿಡಿಯೋದಲ್ಲಿ ಸಖಿಗೀತ ಪದ್ಯದ ಸಂಪೂರ್ಣ ಸಾರಾಂಶವನ್ನು ಒಳಗೊಂಡಿರ್ತದೆ. ಸಖಿಗೀತವು ಕವಿ ದ.ರಾ ಬೇಂದ್ರೆ ರಚಿಸಿದ ಪ್ರಮುಖ ಕವನ ಸಂಕಲನವಾಗಿದ್ದು 1940ರಲ್ಲಿ ಪ್ರಕಟವಾಯಿತು. ಇದು ಕವಿ ಬೇಂದ್ರೆಯವರ ಜೀವನದ ಅನುಭವಗಳನ್ನು, ಸುಖ ದುಃಖಗಳನ್ನು, ಪ್ರೇಮ, ನಿಸರ್ಗ ಹಾಗೂ ಆತ್ಮಕಥನವನ್ನು ಒಳಗೊಂಡಿದೆ. ಸಂಕಲನದಲ್ಲಿನ ಮಾಯಾ ಕಿನ್ನರಿ, ಗುರುದೇವ ಮುಂತಾದ ಕವನಗಳು ಜನಪ್ರಿಯವಾಗಿವೆ. ಪದ್ಯವಾರು ಸಾರಾಂಶ: ದಾಂಪತ್ಯವೆಂದರೆ ಗೆಳೆತನ, ದಂಪತಿಗಳೆಂದರೆ ಗೆಳೆಯ ಗೆಳತಿಯರು. ಈ ಬಂಧನದ ಆಖ್ಯಾನವನ್ನು ಅಂದರೆ ಅಂತರಂಗದ ಕಥೆಯನ್ನು ಬೇಂದ್ರೆಯವರು ತಮ್ಮ ಸಖಿಯೊಡನೆ ಹಂಚಿಕೊಳ್ಳಲು ಬಯಸುತ್ತಾರೆ. ಆದರೆ ಈ ಆಖ್ಯಾನ ಕೇವಲ ಸುಖ ಸಂತಸಗಳ ಕಥೆಯಲ್ಲ. ಈ ಕಥೆಯಲ್ಲಿ ಸಂಕಟ ವ್ಯಥೆಗಳು ಇವೆ. ಆದ್ದರಿಂದಲೇ ಇದಕ್ಕೆ ಕಟುಮಧುರ ವ್ಯಾಖ್ಯಾನ ಎಂದು ಕರೆಯುತ್ತಾರೆ. ಈ ವ್ಯಾಖ್ಯಾನವನ್ನು ಬೇಂದ್ರೆಯವರು ಹೇಳದೆ ಆ ಕಥೆಯಲ್ಲಿರುವ ನಾಯಕ ನಾಯಕಿಯರೇ ವ್ಯಕ್ತಪಡಿಸಬೇಕು. ಏಕೆಂದರೆ ಅವರು ತಮ್ಮ ದಾಂಪತ್ಯದಲ್ಲಿ ಜೋಡಿ ಹಾವುಗಳಂತೆ ಹಿಡಿದುಕೊಂಡಿದ್ದಾರೆ. ಕಥೆಯಲ್ಲಿ ಬರುವ ಅಕಾಲಿಕ ಮರಣವನ್ನಪ್ಪಿದ ಮಕ್ಕಳೇ ಇಲ್ಲಿ ಕರುಳಿನ ತೊಡಕು. ಈ ತೊಡಕುಗಳನ್ನು ಸೂಕ್ಷ್ಮವಾಗಿ ನವಿರಾಗಿ ಬಿಡಿಸಬೇಕು. ಈ ಅಂತರಂಗದ ತೊಡಕನ್ನು ಬಹಿರಂಗಕ್ಕೆ ತಂದು ಆ ನೆನಪುಗಳನ್ನು ಆತ್ಮೀಯತೆಯಿಂದ ನಮ್ಮ ಮನಸ್ಸು ತೊಟ್ಟುಕೊಂಡು ಆಭರಣಗಳಂತೆ ಎತ್ತಿಕೊಳ್ಳಬೇಕು ಎಂದು ಬೇಂದ್ರೆ ಹೇಳುತ್ತಾರೆ. ಹಳೆಯ ದುಃಖಗಳ ನೆನಪು ಹೀಗೇಕೆ ಎಂದು ಬೇಂದ್ರೆಯವರ ಸಖಿ ಅವರನ್ನು ಕೇಳಬಹುದು. ಅದಕ್ಕೆ ಬೇಂದ್ರೆ ಹೇಳುತ್ತಾರೆ, ಆ ದುಃಖದ ದಿವಸಗಳು ಕಳೆದು ಹೋದವು. ಇದೀಗ ಆ ದುಃಖವನ್ನು ನೆನಪಿಸಿಕೊಂಡಾಗ ದುಃಖ ಮರುಕಳಿಸುವ ಬದಲಾಗಿ ಆ ದುಃಖಗಳನ್ನು ಎದುರಿಸುವ ಅನುಭವವೇ ಬೇರೆ ಎನ್ನುತ್ತಾರೆ. ಆ ನೆನಪುಗಳಿಂದ ಕಣ್ಣು ಮತ್ತು ಮನಸ್ಸು ತಾನಾಗಿಯೇ ಒದ್ದೆಯಾಗುವುದು. ಇದರಿಂದ ಏನು ಪ್ರಯೋಜನ ಎಂದರು ಅನಿಸಬಹುದು. ಆದರೆ ಇವು ಇರುಳ ತಾರೆಗಳಂತೆ ಮಿನುಗುವವು ಎಂದು ನೆನಪುಗಳ ಪ್ರಯೋಜನವನ್ನು ಹೇಳುತ್ತಾರೆ. ಇರುಳಿನ ಸಮಯದಲ್ಲಿ ದುಡಿದ ಜೀವ ವಿಶ್ರಾಂತಿ ಪಡೆಯುವಾಗ ಆಕಾಶ ನೋಡುವಾಗ ನೂರಾರು ಚುಕ್ಕಿಗಳು ಕಣ್ಣಿಗೆ ಬೀಳುತ್ತವೆ. ನಮ್ಮ ನೂರಾರು ಅನುಭವಗಳೇ, ಸುಖ ದುಃಖಗಳೇ ಈ ನೂರಾರು ಚುಕ್ಕಿಗಳು. ಅವು ಕೊಡುವ ಬೆಳಕು ತಂಪನೆಯ ಬೆಳಕು, ಸಂತೈಸುವ ಬೆಳಕು. ಈ ಬೆಳಕಿನ ಅನುಭವದಿಂದ ಕವಿ ಅನುಭವಿಸಿದ ಪಾಡೆಲ್ಲವೂ ಹುಟ್ಟು ಹಾಡಾಗುತ್ತದೆ. ಶಾಸ್ತ್ರಗಳ ಅಧ್ಯಯನದಿಂದ ಬರುವ ತತ್ವಜ್ಞಾನವು ನಿಜವಾದ ಜ್ಞಾನವಲ್ಲ. ಅನುಭವದಿಂದ ಬರುವ ಜೀವನ ದರ್ಶನವೇ ನೈಜವಾದುದು. ಪ್ರತಿಯೊಬ್ಬರ ಬಾಳು ಕೊನೆಯಲ್ಲಿ ಸಾಗರದ ಕಡೆಗೆ ಅಂದರೆ
ದೈವೀ ಚೇತನದ ಕಡೆಗೆ ಸಾಗುವ ನದಿ ಇದ್ದಂತೆ. ಇದು ಹಳ್ಳಗಳಲ್ಲಿ ನಂತರ ಬಯಲಿನಲ್ಲಿ ಹರಿಯುತ್ತಾ ಸಾಗರ ಸೇರುತ್ತದೆ. ಈ ಕೂಡಲ ಸಂಗಮವನ್ನು ಭಾರತೀಯರು ಪವಿತ್ರವೆಂದು ಪರಿಗಣಿಸುತ್ತಾರೆ. ಅಂತೆಯೇ ಸುಖ ದುಃಖಗಳ ಸಂಗಮವಾದ ಅಂತರಂಗವು ಪವಿತ್ರವೆಂದು ಬೇಂದ್ರೆಯವರು ತಮ್ಮ ಸಖಿಗೆ ಹೇಳುತ್ತಾರೆ. ಉಪ್ಪು ನೀರಿನ ಕಡಲನ್ನೇಕೆ ಸೇರಬೇಕು, ಸಿಹಿ ನೀರಿನ ಗಂಗೆಯಲ್ಲಿ ಇರಲು ಆಗುವುದಿಲ್ಲವೇ ಎನ್ನುವ ಸಖಿಯ ಪ್ರಶ್ನೆಗೆ ಬೇಂದ್ರೆಯವರ ಉತ್ತರ ಹೀಗಿದೆ. ಮಾನವನಿಗೆ ಸುಖ ಹಾಗೂ ದುಃಖಗಳು ಎರಡೂ ಅನುಭವಗಳು ಬೇಕು. ಕೇವಲ ಸುಖವನ್ನು ಅನುಭವಿಸಿದ್ದರೆ ಅದು ಸಪ್ಪೆಯ ಬಾಳಾಗುತ್ತದೆ. ಸಪ್ಪೆಯಾದ ಬದುಕಿಗಿಂತ ಉಪ್ಪು ನೀರನ್ನು ಕುಡಿಯುವುದು ಅಂತರಂಗದ ಆರೋಗ್ಯಕ್ಕೆ ಹಿತಕರ ಎಂಬುವಂತೆ ಕಷ್ಟಗಳ ಅನುಭವವು ಬೇಕು. ಆ ಅನುಭವಗಳ ದೋಣಿಯಲ್ಲಿ ಕುಳಿತು ನೆನಪಿನ ಕಡಲು ಸಾಗೋಣ. ಆ ಕಡಲಲ್ಲಿ ಬರೀ ತೇಲಿದರೆ ಸಾಲದು, ಕಡಲಲ್ಲಿ ಮುಳುಗಬೇಕು. ಅಂದಾಗ ಮಾತ್ರ ಮುತ್ತು ರತ್ನಗಳ ತವರಾದ ಸಮುದ್ರದ ತಳಮಟ್ಟವನ್ನು ಮುಟ್ಟಲು ಸಾಧ್ಯವಾಗುತ್ತದೆ. ನಮಗೆ ಬೇಕಾದುದನ್ನು ಪಡೆಯಲು ನಾವು ಮುಳುಗಲು ಸಿದ್ಧರಿರಬೇಕು ಎನ್ನುತ್ತಾರೆ ಈ ಪದ್ಯಭಾಗದ ಮೂಲಕ ಬೇಂದ್ರೆ. ಮುಂದುವರೆದು ಕವಿ ಜೀವನವನ್ನು ಋತುಗಳ ಚಕ್ರದಂತೆ ಬದಲಾವಣೆಗೊಳಿಸುವ ಅನುಭವಗಳ ಮೂಲಕ ತೋರಿಸುತ್ತದೆ. ವಸಂತದ ಕನಸು, ಗ್ರೀಷ್ಮದ ಕಷ್ಟ, ಶರದೃತುವಿನ ಅರಿವು, ಹಿಮಕಾಲದ ಶಾಂತಿ, ಇವುಗಳ ಮೂಲಕ ಮನುಷ್ಯನು ಅಂತರಂಗದ ಸಂಗಾತಿ ಸಖಿಯ ಸಹಾಯದಿಂದ ನಿಜವಾದ ಸತ್ಯದ ದಾರಿಯನ್ನು ಕಂಡುಕೊಳ್ಳುತ್ತಾನೆ. ಅಂದರೆ ಜೀವನದ ಹಾದಿಯನ್ನು ಪ್ರಕೃತಿಯ ಋತುಗಳ ಬದಲಾವಣೆಯೊಂದಿಗೆ ಹೋಲಿಕೆ ಮಾಡಿ ಕವಿ ವಿವರಿಸುತ್ತಾರೆ. ಈ ತಲ್ಲಣ ಪಲ್ಲಟಗಳೊಂದಿಗೆ ಹೆಜ್ಜೆ ಹಾಕುತ್ತಾ ಮನುಷ್ಯ ಸಾಗಲೇಬೇಕು. ಮುಂದಿನ ಪದ್ಯವು ಕವಿಯು ಕಲ್ಪನಾ ಶಕ್ತಿಯನ್ನು, ಚಿಂತಕ ಶಕ್ತಿಯನ್ನು ಮತ್ತು ಅದು ಹೇಗೆ ಪ್ರಕೃತಿಯ ಸೌಂದರ್ಯದಿಂದ ಪ್ರೇರೇಪಿತವಾಗಿದೆ ಎಂಬುದನ್ನು ವಿವರಿಸುತ್ತದೆ. ಶಿವನ ಕುದುರೆಯನೇರಿ ಶ್ರಾವಣದ ಹಸರಾನಿ ಹೂಗಣ್ಣ ತೆರೆದಾಡಿ ಕುಣಿಯುವೋಲು. ಇಲ್ಲಿ ಶ್ರಾವಣ ಮಾಸದ ಹಸಿರು ಸೌಂದರ್ಯವನ್ನು ಹಸರಾನಿ ಎಂದು ವರ್ಣಿಸಲಾಗಿದೆ. ಇದು ಶಿವನ ಕುದುರೆಯನ್ನೇರಿ ಹೂವಿನ ಕಣ್ಣುಗಳನ್ನು ತೆರೆದು ಕುಣಿಯುವಂತೆ ಕವಿಗೆ ಭಾಸವಾಗುತ್ತದೆ. ಇದು ಶ್ರಾವಣದ ನೈಸರ್ಗಿಕ ಸೌಂದರ್ಯದ ಉತ್ಸಾಹಭರಿತ ಮತ್ತು ಜೀವಂತ ಚಿತ್ರಣವನ್ನು ನೀಡುತ್ತದೆ. ಕವಿಯು ಕಲ್ಪನಾಶಕ್ತಿ ಉತ್ತೇಕ್ಷಣಕ್ಕೇರಿ ಬಣ್ಣ ಬಣ್ಣದ ಬಣ್ಣನೆಗೆ ಒಲಿದಿತು ಎಂಬಲ್ಲಿ ಈ ನಿಸರ್ಗದ ಅದ್ಭುತ ನೋಟದಿಂದ ಕವಿಯ ಕಲ್ಪನಾಶಕ್ತಿಯು ಉತ್ತೇಜಿತವಾಗಿ ವಿವಿಧ ಬಣ್ಣಗಳ ಸುಂದರ ವರ್ಣನೆಗಳನ್ನು ಮಾಡಲು ಪ್ರೇರೇಪಿಸಿತು ಎಂದು ಹೇಳಲಾಗಿದೆ. ಕವಿಯ ಮನಸ್ಸು ಈ ಸೌಂದರ್ಯವನ್ನು ವಿವರಿಸಲು ಮುಂದಾಗಿದೆ. ಮುಂದಿನ ಪದ್ಯವು ಜಗತ್ತಿನ ಸೃಷ್ಟಿ ಮತ್ತು ಅದರ ಹಿಂದಿರುವ ದೈವಿಕ ಶಕ್ತಿಯನ್ನು ವಿವರಿಸುತ್ತದೆ. ಇಲ್ಲಿ ಕೊಟ್ಟದ್ದೇ ರೂಪವು ಇಟ್ಟದ್ದೇ ನಾಮವು, ಅಂದರೆ ಸೃಷ್ಟಿಕರ್ತನು ನೀಡಿದ ರೂಪ ಮತ್ತು ಇಟ್ಟ ಹೆಸರುಗಳು ಸತ್ಯ. ಕಟ್ಟಿದ್ದೇ ಹುರುಳೆಂಬ ಮನದೊಳರೆ, ಅಂದರೆ ಸತ್ಯವನ್ನು ಮನಸ್ಸಿನಲ್ಲಿ ಸ್ಥಾಪಿಸಿಕೊಂಡಾಗ ಬ್ರಹ್ಮಪಟ್ಟವನೇರಿ ರೂಪಕ ಶಕ್ತಿಯು ಸೃಷ್ಟಿಯನ್ನು ಎಳೆದಿತು ದೃಷ್ಟಿಯೊಳೆ. ಅಂದರೆ ಸೃಷ್ಟಿಕರ್ತನಾದ ಬ್ರಹ್ಮನ ಶಕ್ತಿಯು ತನ್ನ ದೃಷ್ಟಿಯಿಂದಲೇ ಇಡೀ ಸೃಷ್ಟಿಯನ್ನು ಅಳೆಯಿತು, ಸೃಷ್ಟಿಸಿತು ಎಂದರ್ಥ. ಇದು ಸೃಷ್ಟಿಯ ಮೂಲ ಮತ್ತು ದೈವಿಕ ಶಕ್ತಿಯನ್ನು ವರ್ಣಿಸುತ್ತದೆ. ನಂತರದಲ್ಲಿ ಜೀವನದ ದುಃಖಗಳು ಮತ್ತು ಸಂಬಂಧಗಳ ಆಳವನ್ನು ಕುರಿತು ಹೇಳುತ್ತಾರೆ. ಕಾದು ಕೆಂಪಾಗಿತ್ತು ದುಃಖದ ಕೆನೆ ಕೂಡ, ಎಂದರೆ ದುಃಖಗಳು ತೀವ್ರವಾಗಿ ಮನಸ್ಸನ್ನು ಕೆರಳಿಸಿವೆ ಅಥವಾ ಸುಟ್ಟು ಹಾಕಿವೆ. ಮನೆ ಮಠ ಮೈಗಳರೆ ಮರೆತಿರೆ, ಎಂದರೆ ತಾರ್ಕಿಕ ಬಂಧನಗಳು ಮನಸ್ಸು ಮತ್ತು ದೇಹದ ಆಸೆಗಳನ್ನು ಮರೆತು ಅಥವಾ ತ್ಯಜಿಸಿದಾಗ ನನಗೂ ನಿನಗೂ ಅಂಟಿದ ನಂಟಿನ ಕೊನೆ ಬಲ್ಲವರಾರು ಕಾಮಾಕ್ಷಿ, ಎಂದರೆ ಭಕ್ತನಾದ ನನಗೂ ಮತ್ತು ದೇವಿಯಾದ ನಿನಗೂ ಇರುವ ಸಂಬಂಧದ ಆಳ ಅಂತ್ಯವನ್ನು ಯಾರು ಅರಿಯರು, ಕಾಮಾಕ್ಷಿ ದೇವಿಯೇ ಎಂದು ಕವಿ ದೇವಿಯೊಂದಿಗೆ ತನ್ನ ಅಂತರಂಗದ ಸಂಬಂಧವನ್ನು ವ್ಯಕ್ತಪಡಿಸುತ್ತಾನೆ. ಇದು ಭಕ್ತಿ, ವೈರಾಗ್ಯ ಮತ್ತು ದೈವಿಕ ಸಂಬಂಧದ ಅನಂತತೆಯನ್ನು ಸೂಚಿಸುತ್ತದೆ. ಎಂದಿನಿಂದಲೂ ಏನೋ ಒಳಗೊಂದು ಸಖಿ ಜೀವ, ಸಖಿ ಬಾರೆ ಬಾ ಎಂದು ಕೂಗುತ್ತಿದೆ. ಅಂದರೆ ಬಹಳ ಸಮಯದಿಂದಲೂ ಮನಸ್ಸಿನೊಳಗಿರುವ ಒಂದು ಗೆಳತಿಯಂತಹ ಆತ್ಮವು ಗೆಳತಿ ಬಾ ಬಾರೆ ಎಂದು ಕರೆಯುತ್ತಿದೆ. ಇದು ಆತ್ಮೀಯ ಸಂಬಂಧದ ಹಂಬಲವನ್ನು ಸೂಚಿಸುತ್ತಿದೆ. ಮುಂದಿನ ಪಥದಲ್ಲಿ ಸಖಿಯಾಗು ಬಾ ಎಂದು ನನ್ನ ಮನೋರಥ ನಗುತ್ತಿದೆ, ಅಂದರೆ ಭವಿಷ್ಯದ ಜೀವನ ಪಯಣದಲ್ಲಿ ನೀನು ನನ್ನ ಸಖಿಯಾಗು ಎಂದು ನನ್ನ ಆಸೆ ಅಥವಾ ಮನೋರಥವು ನನ್ನನ್ನು ಪ್ರೇರೇಪಿಸುತ್ತಿದೆ
ಇದು ಭವಿಷ್ಯದ ಬದುಕಿನಲ್ಲಿ ಆಪ್ತ ಸಂಗಾತಿಯಾಗುವ ಬಯಕೆಯನ್ನು ವ್ಯಕ್ತಪಡಿಸುತ್ತದೆ. ಮುಂದುವರೆದು ಕವಿ ಆಕಾಶದಿಂದ ಕವಿಗೆ ಒಂದು ಹಾಡಿನ ಸ್ವರವು ಸಖ ಸಖಿ ಸಖಿ ಎಂದು ತೂಗಾಡುತ್ತಾ ಬರುತ್ತಿದೆ. ಇದು ಪ್ರೀತಿ ಅಥವಾ ಸ್ನೇಹದ ಆಹ್ವಾನವನ್ನು ಸೂಚಿಸುತ್ತದೆ. ಹಾಗೂ ಕವಿಯು ಹೇಳುತ್ತಾರೆ, ನಾನು ನೀನು ಸಖ ಸಖಿ ಸಮ ಸಖಿ, ನಾನು ಮತ್ತು ನೀನು ಸ್ನೇಹಿತರಾಗಿ ಸಮಾನ ಸುಖವನ್ನು ಹೊಂದೋಣ ಎಂದರ್ಥ. ಅದು ಮುಂದಕ್ಕೆ ಸಾಗುತ್ತಿದೆ. ಇದು ಪರಸ್ಪರ ಪ್ರೀತಿ, ಸ್ನೇಹ ಮತ್ತು ಸಮಾನತೆಯಲ್ಲಿ ಸಂತೋಷವನ್ನು ಹಂಚಿಕೊಳ್ಳುವ ಕರೆಯಾಗಿದೆ ಎಂದಿದ್ದಾರೆ. ಮುಂದಿನ ಪದ್ಯ ಭಾಗದಲ್ಲಿ ಕವಿ ವ್ಯಕ್ತಿಗಳು ಕೇವಲ ಅನ್ನಕ್ಕಾಗಿ ಜೀವಿಸುವುದು, ಲೈಂಗಿಕ ಆಸೆಗಳಾಗಿ ಮೈಮರೆಯುವುದು ಅಥವಾ ಕೇವಲ ಗೌರವಕ್ಕಾಗಿ ಇನ್ನೊಬ್ಬರ ಅಧೀನರಾಗಿ ಬದುಕುವುದು ನಿಜವಾದ ಜೀವನವಲ್ಲ. ಅಂತಹ ಬದುಕು ಕೇವಲ ಉಸಿರಾಡುವುದಷ್ಟೇ, ಅದು ಅರ್ಥಪೂರ್ಣವಾದ ಜೀವನವಲ್ಲ. ನಿಜವಾದ ಜೀವನವೆಂದರೆ ಒಂದು ಜೀವ ಇನ್ನೊಂದು ಜೀವಕ್ಕೆ ಸ್ಫೂರ್ತಿಯಾಗುವುದು, ಪ್ರೇರಣೆಯಾಗುವುದು, ಪರಸ್ಪರ ಸಹಾಯ, ಪ್ರೀತಿ ಮತ್ತು ಸಕಾರಾತ್ಮಕ ಪ್ರಭಾವದ ಮೂಲಕ ಬದುಕುವುದು ನಿಜವಾದ ಜೀವನದ ಸಾರವಾಗಿದೆ. ಇನ್ನೊಬ್ಬರ ಬದುಕಿಗೆ ಬೆಳಕಾಗಿ ಅವರ ಬೆಳವಣಿಗೆಗೆ ಕಾರಣವಾಗುವುದೇ ನಿಜವಾದ ಜೀವನ. ಜೀವನದಲ್ಲಿ ಸೌಂದರ್ಯವನ್ನು, ಪ್ರಕೃತಿಯ ಸಂಭ್ರಮವನ್ನು ಅನುಭವಿಸುವುದೇ ನಿಜವಾದ ಬದುಕು. ಕೇವಲ ಬದುಕುಳಿಯುವುದಲ್ಲ, ಹೃದಯ ಮನಸ್ಸಿಗೆ ಹರ್ಷ ತುಂಬುವ ಸೌಂದರ್ಯವನ್ನು ಕಾಣಬೇಕು. ಪ್ರಕೃತಿಯ ಸೊಬಗು ಜೀವನಕ್ಕೆ ಉತ್ಸಾಹ ತುಂಬುವ ಶಕ್ತಿ ಎಂದು ಬೇಂದ್ರೆ ಹೇಳಿರುವರು. ಈ ಅನುಚ್ಛೇದದಲ್ಲಿ ಕವಿ ಸಂಗೀತ, ನಾದ, ಸ್ನೇಹ ಮತ್ತು ಜೀವನದ ಬಾಂಧವ್ಯವನ್ನು ಒಂದೇ ಅಲಂಕಾರದಲ್ಲಿ ಜೋಡಿಸುತ್ತಾನೆ. ನಾದವು ಮಿಂಚಿನಂತೆ ಸೆಳೆಯುತ್ತದೆ. ಅದರೊಳಗಿನ ಸಮತೆ, ಲಯ, ಸೌಂದರ್ಯ ಇವೆಲ್ಲವೂ ಬದುಕಿಗೆ ಸ್ನೇಹಿತರಂತೆ ಇರುತ್ತವೆ. ಈ ನಾದದ ಸೆಳೆತದಲ್ಲಿ ಬದುಕು ಸಾಗುತ್ತಾ ಇರುವಾಗ ನನಗೂ ನಿನಗೂ ಅಂಟಿದ ನಂಟು ಎಷ್ಟು ಆಳವಾಗಿದೆ, ಇದರ ಅಂತ್ಯವನ್ನು ಯಾರು ಹೇಳಬಲ್ಲರು ಎಂದು ಕವಿ ಪ್ರಶ್ನಿಸುತ್ತಾನೆ. ಇಲ್ಲಿ ನೀನು ಎಂದರೆ ಜೀವಿತ ಸಂಗಾತಿ, ಪ್ರೇಯಸಿ, ಆತ್ಮಸಖಿ ಆಗಿರಬಹುದು ಅಥವಾ ದೇವತೆ ಕಾಮಾಕ್ಷಿಯಾಗಿರಬಹುದು. ಈ ಭಾಗದಲ್ಲಿ ಕವಿ ಸಾಹಿತ್ಯ ಕಲೆಗಳ ಸೌಂದರ್ಯವನ್ನು ವರ್ಣಿಸುತ್ತಾನೆ. ಜನಪದ ಗೀತೆಗಳ ಲಲ್ಲೆ ಎಂಬ ಹಾಡುಗಳಲ್ಲಿ ಸಹ ಅಷ್ಟೊಂದು ಮಧುರತೆ, ಲಾಲಿತ್ಯವಿದೆ. ಅವು ಸ್ಥಳೀಯ ಭಾಷೆಯ ನುಡಿಯೊಂದಿಗೆ ಸ್ಥಳೀಯ ಛಂದಸ್ಸಿನಲ್ಲಿ ಕಟ್ಟಲ್ಪಟ್ಟಿರುತ್ತವೆ. ನಾಗಬಂಧ ಅಂದರೆ ಹೊಸ ಕಲಾತ್ಮಕ ರೂಪದಲ್ಲಿ ಕಟ್ಟಲ್ಪಟ್ಟಿರುವುದರಿಂದ ಮನಸ್ಸಿಗೆ ಹಿಡಿಸುವಂತಿದೆ. ಕವಿಗೆ ಈ ಜನಪದ ಗೀತೆಗಳ ಸರಳತೆ, ಸೌಂದರ್ಯವೇ ಜೀವನದ ನಿಜವಾದ ಕಾವ್ಯ. ಹೀಗೆ ಕಾವ್ಯದ ಸೌಂದರ್ಯ ದೊಡ್ಡ ಪುಸ್ತಕಗಳಲ್ಲಿ ಮಾತ್ರವಲ್ಲ, ಜನಪದ ಹಾಡುಗಳಲ್ಲಿಯೂ ಇದೆ. ಸಾಧಾರಣ ಜನರ ಮಾತು, ಹಾಡುಗಳಲ್ಲಿಯೇ ಬದುಕಿನ ಸತ್ಯತೆ, ಲಾಲಿತ್ಯ, ಆಳವಾದ ಮಧುರತೆ ಅಡಗಿದೆ. ಇಲ್ಲಿ ಕವಿ ಜನಪದದ ಸೌಂದರ್ಯವನ್ನು ಮದುವೆಯಂತೆ ವರ್ಣಿಸುತ್ತಾನೆ. ಮದುವೆಯಲ್ಲಿ ವಧುವರರು, ನೆರೆ ಮಕ್ಕಳು, ಬಂಧು ಬಳಗ ಎಲ್ಲರೂ ಸೇರಿ ಹಬ್ಬದ ವಾತಾವರಣ ನಿರ್ಮಿಸುತ್ತಾರೆ. ಹಾಗೆಯೇ ಲಾವಣಿ ಗೀತೆಗಳಲ್ಲಿ ಎಲ್ಲರೂ ಸೇರಿ ಹಾಡಿದಾಗ ಅದು ಪಂಡಿತನಿಗೂ ಪಾಮರನಿಗೂ ಇಷ್ಟವಾಗುತ್ತದೆ. ಹೀಗಾಗಿ ಈ ಕಲೆಯ ಲಾಲಿತ್ಯ ಎಲ್ಲರಿಗೂ ಸಾಮಾನ್ಯ. ಈ ಅಂತಿಮ ಭಾಗದಲ್ಲಿ ಕವಿ ಭಾಷೆಯ ಶಕ್ತಿ ಮತ್ತು ಪ್ರೇಮದ ಮಧುರತೆಯ ಬಗ್ಗೆ ಹೇಳುತ್ತಾನೆ. ನಮ್ಮ ಪ್ರತಿಯೊಂದು ಮಾತು ಸಹ ಒಂದು ರಸದ ಹನಿಯಂತೆ. ಅದು ಹೃದಯಕ್ಕೆ ಹಾಯಾಗಿಸುತ್ತದೆ. ಅವು ಸೇರಿ ಮಧುರವಾದ ಅಮೃತದ ಧಾರೆಯಾಗಿ ಹರಿಯುತ್ತದೆ. ಈ ರಸದ ಮಾತುಗಳು ಪ್ರೇಮದ ರಸಾಯನವಾಗಿ ಹೃದಯವನ್ನು ಆನಂದಪೂರ್ಣಗೊಳಿಸುತ್ತದೆ. ಇದು ಜೀವಕ್ಕೆ ಅಮೃತದಂತೆ ಶಕ್ತಿ ನೀಡುತ್ತದೆ. ಏಕಾಂತವು ಆಧ್ಯಾತ್ಮಿಕ ಬೆಳಕಿನ ಮೂಲ. ಸಾಮಾನ್ಯ ಜನರಿಗೆ ಅದು ದೇವರ ರೂಪವಾಗಿ ಕಾಣುತ್ತದೆ. ಕವಿ ಹೇಳುವ ಪ್ರೇಮ, ಆಧ್ಯಾತ್ಮಿಕ ಸಂಬಂಧ ಎಂದಿಗೂ ಮುಗಿಯದ ಶಾಶ್ವತವಾದದ್ದು. ಈ ನಂಟು ಆತ್ಮ ಪರಮಾತ್ಮನ ಬಾಂಧವ್ಯವಾಗಿರಬಹುದು ಅಥವಾ ಪ್ರಿಯೆಯ ನಂಟಾಗಿರಬಹುದು ಎಂದು ಕವಿ ತಮ್ಮ ಸಖೀಗೀತ ಎಂಬ ಕವನದಲ್ಲಿ ಈ ರೀತಿಯಾದ ಸಾರಾಂಶವನ್ನು